ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ದಲಿತ ಪ್ಯಾಂಥರ್ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿ ಪ್ರಥಮ ಬಾರಿಗೆ ಬಸವ ಕಲ್ಯಾಣಕ್ಕೆ ಆಗಮಿಸಿದ ರಾಹುಲ್ ದಾದಾ ದಲಾಲಿಯವರಿಗೆ NH9 ಬಂಗ್ಲಾ ಬಸವ ಕಲ್ಯಾಣ ರೋಡ್ನಿಂದ ಬಸವ ಕಲ್ಯಾಣ ನಗರದ ಅಂಬೇಡ್ಕರ್ ವೃತ್ತಿಗೆ ಭವ್ಯ ಬೈಕ್ ರ್ಯಾಲಿ ಮುಖಾಂತರ ಸ್ವಾಗತ ಮಾಡಲಾಯಿತು. ಈ ಬೈಕ್ ರ್ಯಾಲಿಯಲ್ಲಿ ರಾಹುಲ್ ದಾದಾ ಅವರ ನೂರಾರು ಜನರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ರಾಹುಲ್ ದಾದಾ, ಬರುವಂತಹ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಹಳ್ಳಿಗಳಲ್ಲಿ ದಲಿತ ಪ್ಯಾಂಥರ್ ಸಂಘಟನೆ ಸ್ಥಾಪನೆ ಮಾಡುತ್ತೇನೆ. ಎಲ್ಲೋ ದಲಿತರಿಗೆ ಅನ್ಯಾಯ ಆದರೂ ಕೂಡ ನಾನು ಮೊದಲು ಧ್ವನಿ ಎತ್ತುತ್ತೇನೆ ಅಂತ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಜನರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಅಂಕುಶ್ ಗೋಖಲೆ, ದಲಿತ ಹಿರಿಯ ಮುಖಂಡರಾದ ವೈಜನಾಥ್ ಸೂರ್ಯವಂಶಿ ಹಾಗೂ ತೆಹರಿಕೆ ಮುಸ್ಲಿಂ ಭೀಮಸೇನಾ ಸಂಸ್ಥಾಪಕರಾದ ಅಜರ್ ಅಹ್ಮದಿ ಇಶಾತಿ ಮತ್ತು ಗ್ರಾಮ ಕ್ರಾಂತಿ ಸೇನೆ ರಾಜ್ಯಾಧ್ಯಕ್ಷರಾದ ಸಂದೀಪ್ ಮುಖಿಂದೆ, ಗೌತಮ್ ಕಾಂಬ್ಳೆ, ಗೋಪಿನಾಥ್ ದಲಾಲಿ, ರಾಜು ಸೂರ್ಯವಂಶಿ, ಕಾಂಗ್ರೆಸ್ ಯುವ ಮುಖಂಡರಾದ ಅಂಬರೀಶ್ ಗಾಜರಿ, ಸಿರಿ ಹಲವರು ಉಪಸ್ಥಿತರಿದ್ದರು. ಆದಿತ್ಯ ಗಜರೆ, ಜೆಕೆ ನ್ಯೂಸ್ ಕನ್ನಡ, ಬಸವ ಕಲ್ಯಾಣ. ಭಗವಾನ್ ಗೌತಮ ಬುದ್ಧ, ಬೋಧಿಸತ್ವ, ವಿಶ್ವರತ್ನ ಮಹಾಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, 12ನೇ ಶತಮಾನದ ಮಹಾನ್ ಸಮಾಜ ಸುಧಾರಕರಾದಂತಹ ಮಹಾತ್ಮ ಬಸವೇಶ್ವರ್, ಹಿಂದುವಿ ಸಮಾಜದ ಸಂಸ್ಥಾಪಕರಾದಂತಹ ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಟಿಪ್ಪು ಸುಲ್ತಾನ್ ಎಲ್ಲ ಮಹಾಮಾನವರಿಗೆ ಪ್ರಪ್ರಥಮವಾಗಿ ನಮನಿಸುತ್ತಾ ಈ ಮಾಧ್ಯಮದ ಮೂಲಕ ಒಂದು ವಿಶೇಷವಾದಂಥ ಸೂಚನೆ ನಾನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೆ. ಅದು ಏನಪ್ಪ ಅಂದರೆ, ನೂತನವಾಗಿ ನನ್ನನ್ನು 1900 ಪದ್ಮಶ್ರೀ ನಾಮದೇವ್ ಡಸಾಳ್ ಅವರು 1972ರಲ್ಲಿ ಸ್ಥಾಪಿಸಿದಂತಹ ದಲಿತ್ ಪ್ಯಾಂಥರ್ ಅಂತಕ್ಕಂತಹ ಸಂಘಟನೆಯ ಕರ್ನಾಟಕ ರಾಜ್ಯದ ಅಧ್ಯಕ್ಷನಾಗಿ ನನಗೆ ನೂತನವಾಗಿ ನೇಮಕ ಮಾಡಿದ್ದಾರೆ. ಅದಕ್ಕಾಗಿ ಕಲ್ಯಾಣ ಕರ್ನಾಟಕದ ಜನತೆ ಮತ್ತು ನನ್ನ ಸ್ವಗ್ರಾಮ ಮತ್ತು ನನ್ನ ತಾಲೂಕಾದಾದ್ಯಂತ ಎಲ್ಲ ಯಂಗ್ ಸ್ಟಾರ್ ಮತ್ತು ನಮ್ಮೆಲ್ಲ ಸಮಾಜದವರಾಗಲಿ ಮತ್ತು ಎಲ್ಲ ಸಮಾಜದವರು ಕೂಡಿ ಒಂದು ಭವ್ಯವಾದಂತಹ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿರುವುದಕ್ಕಾಗಿ ನಾನು ಪ್ರಥಮವಾಗಿ ಅವರಿಗೆ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಕೋರುತ್ತೇನೆ. ಮತ್ತು ಈ ಮಾಧ್ಯಮದ ಮೂಲಕ ನಾನು ಒಂದೇ ಒಂದು ಸಂದೇಶವನ್ನು ಕೊಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ದಲಿತ್ ಪ್ಯಾಂಥರ್ ಇದು ಕೇವಲ ಒಂದು ವಿಶಿಷ್ಟವಾದ ಸಮಾಜದ ಪ್ಯಾಂಥರ್ ಇಲ್ಲ. ನಾವೆಲ್ಲ ಸಮಾಜಕ್ಕೆ ಅಲ್ಲಿ ಕೂಡ ಅನ್ಯಾಯ ಆದರೆ ಅಲ್ಲಿ ನಾನು ಹೋಗಿ ನಮ್ಮ ಸಂಘಟನೆ ಹೋಗಿ ಎಲ್ಲರಿಗಾಗಿ ಹೋರಾಟ ಮಾಡುವಂಥ ಈ ಒಂದು ಸಂಘಟನೆ ಅದು ದಲಿತ್ ಪ್ಯಾಂಥರ್ ಸಂಘಟನೆ ಇದೆ ಅಂತಕ್ಕಂಥ ಒಂದು ಸಂದೇಶ ಈ ಮಾಧ್ಯಮದ ಮೂಲಕ ನಾನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬರುವಂಥ ದಿನಗಳಲ್ಲಿ ತಾವು ಏನು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ತಮ್ಮ ಸಂಘಟನೆ ಸ್ಥಾಪನೆ ಮಾಡ್ತೀರೇನು ಸರ್? ಖಂಡಿತವಾಗಿ. ಯಾಕಂದರೆ ನಾನು ನೂತನವಾಗಿ ಈ ರಾಜ್ಯದ ಅಧ್ಯಕ್ಷನಾಗಿದ್ದೇನೆ. ಅದಕ್ಕಾಗಿ ನನ್ನನ್ನು ಬಹಳಷ್ಟು ಎಲ್ಲ ಕೆಲಸಗಳು ಮಾಡಬೇಕಾಗಿದೆ ಮತ್ತು ಪ್ರತಿಯೊಂದು ಗ್ರಾಮದ ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ನಾನು ಶಾಖೆಗಳು ಮಾಡಿ ಈ ಸಂಘಟನೆಗೆ ಒಂದು ಬಹಳಷ್ಟು ಸ್ಟ್ರಾಂಗ್ ಸಂಘಟನೆ ಮಾಡಬೇಕಂತಕ್ಕಂಥ ಒಂದು ವಿಚಾರದ ಮೂಲಕ ನಾನು ಈ ಪದವನ್ನು ಗ್ರಹಿಸಿದ್ದೇನೆ. ಅದಕ್ಕಾಗಿ ಎಲ್ಲರಿಗೆ ವಿನಂತಿ ಏನಪ್ಪಾ ಅಂದರೆ, ಎಲ್ಲರೂ ಸಹಕರಿಸಿ ಈ ಸಂಘಟನೆಗೆ ಒಂದು ಬಲ ಕೊಟ್ಟು ಒಂದು ಹೊಸ ಸಮಾಜ ನಾವು ನಿರ್ಮಾಣಿಸೋಣ ಅಂತಕ್ಕಂಥ ಒಂದು ಭರವಸೆ ಮತ್ತು ಒಂದು ಆಶೆ ನಾನು ನೀವೆಲ್ಲ ಕಲ್ಯಾಣ ಕರ್ನಾಟಕದ ಜನತೆಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ. हिंदी में सभी को जय भीम, नमो बुद्धाय. मैं राहुल अशोक दलाले एक विशेष सूचना के आपके ये पत्रिका माध्यम से आप सभी को एक संदेश देना चाहता हूँ. रिसेंटली मुझे कर्नाटक का जो 1972 में पद्मश्री नामदेव डसाल साहब ने जो दलित प्यांथर संगठन का जो स्थापना किया था उसका राज्य अध्यक्ष करके मुझे नियमित किया गया है. तो इसी दलित प्यांथर को ये कोई एक विशेष वर्ग का दलित प्यांथर नहीं है, ये सभी वर्गों को लेकर चलने वाला एक प्यांथर है. क्योंकि प्यांथर ऐसे ही कोई बनता नहीं है, क्योंकि प्यांथर बनने के लिए सबका साथ और सबका विकास बहुत ज़रूरी है. और मैं आप सभी से गुजारिश करता हूँ, बसव कल्याण और कल्याण कर्नाटक के सभी जनता से मैं गुजारिश करता हूँ कि आइए सब जन मिल के एक प्यांथर को एक स्ट्रांग पैंथर बना के एक नया इतिहास यहाँ पे हम लोग निर्माण करेंगे. मैं आप सभी से कल्याण कर्नाटक और समस्त कर्नाटक के सभी भाइयों से मैं गुजारिश करता हूँ, आइए सभी मिल के एक नया इतिहास इस माध्यम से मैं बोलना चाहता हूँ. सर, बसव कल्याण के जनता को आपकी तरफ से मैसेज क्या रहेगा? बसव कल्याण के जनता को मेरा एक विशेष मैसेज ये है कि यहाँ पे मैं देख रहा हूँ
बहुत सारे लूप होल्स है, बहुत सारे काम पेंडिंग है। हम सभी को मिलकर, अभी तो मैं राज्याध्यक्ष बना हूँ, उस पे मुझे टीका टिप्पणी नहीं करना है। मुझे काम करना है, क्योंकि जब अभी मैं आया हूँ, पहले मैं देखूंगा क्या करना है, कैसे करना है, क्या क्या लूप होल्स है, वो सबको मैं देख के उसके ऊपर मैं रिएक्ट करना चाहता हूँ। क्योंकि इमीडिएटली आके मुझे किसी के ऊपर टीका टिप्पणी करना ये मेरा अच्छा नहीं लगता, क्योंकि मुझे देखना है कि सच में कहाँ पे काम हुआ है, कहाँ पे नहीं हुआ है, और जहाँ पे अगर नहीं हुआ, ये पैंथर अभी यहाँ पे जिंदा हो गया, मैं आपको ये बताना चाहता हूँ और आप सभी के माध्यम से ये बताना चाहता हूँ कि वो दिन गए। अब काम से काम और एक नया समाज सब मिल के हम एक इतिहास लिखेंगे बसव कल्याण तालुके का, मैं इस माध्यम के थ्रू मैं कहना चाहता हूँ। सर, जैसा कि आपने दलित पैंथर संगठन बनाई है, तो ये हर खेड़े में बनेगी या बसव कल्याण सिर्फ तालुके में बनेगी? ऐसा पैंथर ये हर एक गांव खेड़े से लेकर के पूरे दिल्ली तक का सफ़र हमको तय करना है। हमारे राष्ट्रीय अध्यक्ष माननीय बाला साहब पडवल और जो महाराष्ट्र प्रदेश अध्यक्ष ने माननीय श्री घनश्याम जी भोसले, ये मुझे बहुत बड़ी जिम्मेदारी दिए हैं और हर एक गांव खेड़े तक पहुंच के इस पैंथर को मुझे बहुत मजबूती के साथ यहाँ पे लेके जाना है। यही मैं आपको इस माध्यम से कहना चाहता हूँ। सर, ये संगठन में आपके क्या क्या काम होंगे? या डेवलपमेंट के काम करने की कोशिश करेंगे या हर गरीब को साथ देने का काम करेंगे? क्या करेंगे सर? संगठन कभी भी ये कोई पॉलिटिकल पार्टी या पॉलिटिकल कोई चीज़ नहीं रहता। संगठन हमेशा एक संगठन रहता है। जहाँ पे भी अगर अन्याय अत्याचार होता है, वो कोई विशेष समाज या विशेष कोई वर्ग को देख के संगठन काम नहीं करता है। मैं आपको कहना चाहता हूँ, मैं आपको आश्वस्त करना चाहता हूँ कि मेरा जो दलित पैंथर है और ये जो हमारे यंग लोग हैं, अब ये कहीं ना कहीं अब जाग चुके हैं। अब काम होना बहुत ज़रूरी है, क्योंकि अब ये बहुत हाई टाइम है। यहाँ पे अभी हमको सबको मिलके एक नया यहाँ पे एक हिस्ट्री लिखना है। मैं आपके इस माध्यम से कहना चाहता हूँ। बस है। ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.